ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 14ನೆಯ ಶ್ಲೋಕ. ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ ನಿತ್ಯಯುಕ್ತ ಉಪಾಸತೆ. ಪ್ರಯತ್ನಶೀಲರು, ದೃಢವ್ರತ ಮನಸ್ಸಿನವರು, ನಿತ್ಯ ಯೋಗಯುಕ್ತರು ಆಗಿರ್ತಕ್ಕಂಥವರು ಯಾವಾಗಲೂ ನನ್ನನ್ನು ನಮಸ್ಕರಿಸುತ್ತಾ, ವಂದಿಸುತ್ತಾ, ಚಿಂತನೆ ಮಾಡುತ್ತಾ, ಧ್ಯಾನಾಸಕ್ತರಾಗಿ ನನ್ನಲ್ಲಿಯೇ ಬಂದು ಸೇರುವರು. ಯತಂತಶ್ಚ ಅನ್ನುವಂಥ ಮಾತು, ಸತತಂ ಅನ್ನುವಂಥ ಮಾತು ಇಲ್ಲಿ ಮುಖ್ಯವಾಗಿರ್ತಕ್ಕಂಥವು. ಸತತಂ ಕೀರ್ತಯಂತಹ, ಸತತಂ ಅಂತಂದರೆ ಬಿಟ್ಟು ಬಿಡದಲೆ, ಹಗಲು ರಾತ್ರಿ ಎನ್ನದಲೆ ಮತ್ತು ನಿದ್ರೆ ನೀರಡಿಕೆಗಳಿಲ್ಲದಲೆ ಯಾವ ಸಾಧಕರು ಮತ್ತು ಯಾವ ಸಜ್ಜನರು ನನ್ನನ್ನು ಚಿಂತನೆ ಮಾಡುತ್ತಾರೆಯೋ, ಜಿಜ್ಞಾಸೆ ಮಾಡುತ್ತಾರೆಯೋ ಅವರಿಗೆ ನಾನು ಸುಲಭವಾಗಿ ಪ್ರಾಪ್ತವಾಗುತ್ತೇನೆ. ಆದ್ದರಿಂದ ಸತತಂ ಕೀರ್ತಯಂತಹ, ಕೀರ್ತಯಂತಹ ಅಂತಂದರೆ ನನ್ನ ಮಹಿಮೆಗಳನ್ನು ಕೊಂಡಾಡುವುದು, ನನ್ನ ಮಹಿಮೆಗಳನ್ನು ವರ್ಣಿಸುವುದು, ನನ್ನ ಮಹಿಮೆಗಳ ಚಿಂತನೆಯನ್ನು ಮಾಡುವುದು, ನನ್ನ ಮಹಿಮೆಗಳನ್ನು ಭಕ್ತರಿಗೆ ಹೇಳುವುದು, ತಾವು ತಿಳಿದುಕೊಳ್ಳುವುದು, ಇವು ಕೀರ್ತಯಂತಹ ಅಂತ ಹೇಳಿಸಿಕೊಳ್ಳುತ್ತೆ. ಯಾರು ಈ ರೀತಿಯಾಗಿ ನನ್ನ ಮಹಿಮೆಗಳ ಕೀರ್ತನೆಗಳನ್ನು ಹೇಳುತ್ತಾರೆಯೋ, ನಡೆಸಿಕೊಂಡು ಹೋಗುತ್ತಾರೆಯೋ, ಕೇಳುತ್ತಾರೆಯೋ ಅವರಿಗೆ ನಾನು ಸುಲಭವಾಗಿ ಸಿಗುತ್ತೇನೆ. ಕಾರಣ ಏನಂತಂದರೆ ಅವರು ದೃಢ ಮನಸ್ಸಿನವರು ಮತ್ತು ಅವರ ಮನಸ್ಸು ಚಂಚಲವಾಗುವುದಿಲ್ಲ. ಅವರ ಬುದ್ಧಿ ಸಾತ್ವಿಕವಾಗಿರುತ್ತದೆ, ಅವರ ಬುದ್ಧಿಯು ಸಂಸ್ಕಾರಯುತವಾಗಿರುತ್ತದೆ, ಅವರ ತತ್ವ ನಿಶ್ಚಯವಾಗಿರುತ್ತದೆ. ಆದ್ದರಿಂದ ಅವರಿಗೆ ಸುಲಭವಾಗಿ ನಾನು ದೊರಕುತ್ತೇನೆ. ಹೇಗೆ ಒಂದು ಧಾರಾ ಪಾತ್ರೆ ಇರತಕ್ಕಂಥ ನೀರು ಇನ್ನೊಂದು ಪಾತ್ರೆಗೆ ಹೋಗಬೇಕಾದರೆ ಅದು ನಿತ್ಯ ನಿರಂತರವಾಗಿ ಹರಿದುಕೊಂಡು ಹೋಗುವುದಕ್ಕೆ ವ್ಯವಸ್ಥೆ ಇತ್ತು ಅಂತ ಆದರೆ ಅದು ಕೆಳಗಿನ ಮತ್ತೊಂದು ಪಾತ್ರೆಯಲ್ಲಿ ಹೋಗಿ ಮುಟ್ಟುತ್ತದೆ. ಹೇಗೆ ತೈಲಧಾರ ಅಂತ ಪ್ರಸಿದ್ಧವಾಗಿರುವಂಥದ್ದು, ತೈಲಧಾರೆ ಅನ್ನುವಂಥದ್ದು ಅದು ಯಾವಾಗಲೂ ಕೂಡ ಮಧ್ಯದಲ್ಲಿ ನಿಲ್ಲೋದಿಲ್ಲ. ಅದು ಕೆಳಗಡೆ ಹೋಗಿ ತಲುಪುವವರೆಗೂ ಕೂಡ ಹಾಗೆ ನಿರಂತರವಾಗಿ ಹರಿದುಕೊಂಡು ಹೋಗುತ್ತದೆ. ತೈಲಧಾರೆಯಂತೆ ಇರಬೇಕು ಅನ್ನುವಂಥದ್ದು ದೃಷ್ಟಾಂತ. ಹಾಗೆ ಜಲಧಾರೆ ಅನ್ನುವಂಥದ್ದು ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಅದು ಕಟ್ಟಾಗಿ ಹೋಗುತ್ತದೆ. ಅದು ಸರಳವಾಗಿ ಸಹಜವಾಗಿ ಹೋಗಿ ತಲುಪೋದಿಲ್ಲ. ತೈಲಧಾರೆ ಅನ್ನುವಂಥದ್ದು ನಿರಂತರವಾಗಿ ಹೋಗಿ ತಲುಪುತ್ತದೆ. ಅದರಂತೆ ಸಾಧಕನ ಮನಸ್ಸು, ಸಾಧಕನ ಸಾಧನೆ, ಸಾಧಕನ ಬುದ್ಧಿ ಸಂಸ್ಕಾರ ಹೊಂದಿದವುಗಳಾಗಿ ಅವು ಯಾವಾಗಲೂ ಕೂಡ ತೈಲಧಾರೆಯಂತೆ ಜೀವಾತ್ಮನಿಂದ ಹಿಡಿದು ಪರಮಾತ್ಮನವರೆಗೆ ಹೋಗಿ ತಲುಪುವವರೆಗೆ ಅದು ಸಹಾಯ ಮಾಡಬೇಕು. ಆ ರೀತಿಯಾಗಿ ನನ್ನ ಕೀರ್ತನೆಗಳನ್ನು ಚಿಂತನೆ ಮಾಡುವವರು, ನನ್ನ ಭಜನೆಯನ್ನು ಮಾಡುವವರು, ನನ್ನ ಮಹಿಮೆಯನ್ನು ಕೊಂಡಾಡುವವರು ಮತ್ತು ನನ್ನ ಕಾರ್ಯಕೌಶಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ಇವರು ಯಾರು ಇದ್ದಾರೋ ಇವರೆಲ್ಲರೂ ಸಾತ್ವಿಕರು ಅಂತ ಹೇಳ್ಕೊಳ್ತಾರ, ಸಜ್ಜನರು ಅಂತ ಹೇಳ್ಕೊಳ್ತಾರ, ಕಾರ್ಯಶೀಲರು ಅಂತಾರ, ಪ್ರಯತ್ನಶೀಲರು ಅಂತಾರ, ಸತತ ಕೀರ್ತನಾಶೀಲರು ಅಂತ ಹೇಳ್ಕೊಳ್ತಾರ. ಇವರಿಗೆ ಯಾವಾಗಲೂ ಕೂಡ ನಾಶ ಅನ್ನುವಂಥದ್ದಿಲ್ಲ, ನಷ್ಟ ಅನ್ನುವಂಥದ್ದಿಲ್ಲ. ಸಹಜವಾಗಿ ಇವರು ನನ್ನನ್ನು ಬಂದು ಸೇರುತ್ತಾರೆ. ಹಾಗಾಗಿ ಸತತಂ ಕೀರ್ತಯಂತಹ, ಈ ರೀತಿಯಾಗಿ ಸಾಧಕನಾಗಿರ್ತಕ್ಕಂಥವನು ತನ್ನ ಯಾವ ಕಾರ್ಯಗಳಿದ್ದರೂ ಕೂಡ, ಯಾವ ಕೆಲಸ ಇದ್ದರೂ, ತನ್ನ ಯಾವ ಒತ್ತಡಗಳಿದ್ದರೂ ಯಾವಾಗಲೂ ಕೂಡ ಮನಸ್ಸನ್ನು ಕದಲಿಸಿಕೊಳ್ಳದಲೆ, ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದಲೆ ನಿತ್ಯ ನಿರಂತರವಾಗಿ ನನ್ನ ಚಿಂತನೆಯಲ್ಲಿ ಮಗ್ನವಾಗಿದ್ದ ಅಂತಾದರೆ ಖಂಡಿತವಾಗಿಯೂ ಅವನಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಗತಿ, ಸದ್ಗತಿ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಮಸ್ಯಂತಶ್ಚ ಮಾಂ ಭಕ್ತಃ, ನನ್ನ ಭಕ್ತರಾಗಿರ್ತಕ್ಕಂಥವರು ಯಾವಾಗಲೂ ಕೂಡ ಇದೇ ರೀತಿ ಅವರ ಸಾಧನೆಯನ್ನು ಮುಂದುವರಿಸಿಕೊಂಡು ಅವರು ಯಾವಾಗಲೂ ಆಯಾಸವನ್ನು ಹೊಂದದಲೆ, ಯಾವಾಗಲೂ ಅವರು ದುರಾಸೆಯನ್ನು ಹೊಂದದಲೆ ಸಾತ್ವಿಕವಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿ ಸಾಧನೆಯನ್ನು ಮಾಡುತ್ತಾ
ನನ್ನನ್ನು ಬಂದು ಸೇರಿ ಮುಕ್ತರಾಗುತ್ತಾರೆ ಅರ್ಜುನ. ನೀನು ಅದೇ ರೀತಿಯಾಗಿ ನಿನ್ನ ಜೀವನವನ್ನು, ನಿನ್ನ ಸಾಧನೆಯನ್ನು ಅಳವಡಿಸಿಕೊಂಡು ಕಾರ್ಯತತ್ಪರನಾದರೆ ಖಂಡಿತವಾಗಿಯೂ ಕೂಡ ನನ್ನನ್ನು ಬಂದು ಸೇರಿ ಸುಖಿಯಾಗುತ್ತಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.